ಮಡಿಕೇರಿ ತಾಲೂಕಿನ ಬಿಜಿಎಸ್ ಮದೆನಾಡು ಶಾಲೆಯ ವಿದ್ಯಾರ್ಥಿನಿ ಸಿಂಚನ 3 ಯೋಗಾಸನ ಪ್ರದರ್ಶಿಸಿ ಹೊಸ ವಿಶ್ವ ದಾಖಲೆ ಬರೆಯಲು ಸಜ್ಜಾಗಿದ್ದಾಳೆ. ಅಕ್ಟೋಬರ್ 28ರಂದು ಶಾಲಾ ಸಭಾಂಗಣದಲ್ಲಿ ವಿಶ್ವ ದಾಖಲೆಯ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕೊಡಗು ಮತ್ತು ಮೈಸೂರು ಜಿಲ್ಲೆಯ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಶ್ರೀ ಶ್ರೀ ಸೋಮೇಶ್ವರನಾಥ ಸ್ವಾಮೀಜಿ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಉದ್ಘಾಟಿಸಲಿದ್ದಾರೆ. ಶಾಸಕ ಮಂತರ್ಗೌಡ, ಜಿಲ್ಲಾಧಿಕಾರಿ ವೆಂಕಟರಾಜ್ ಸೇರಿದಂತೆ ಮತ್ತಿತರ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವಂತಹ ಶಾಲೆ ಮದೆ ಗ್ರಾಮದಲ್ಲಿ ಶ್ರೀ ಬಿಜಿಎಸ್ ಪಬ್ಲಿಕ್ ಸ್ಕೂಲ್ ಈ ಶಾಲೆಯಲ್ಲಿ ಓದ್ತಾ ಇರುವಂತಹ ಕುಮಾರಿ ಸಿಂಚನ 2 ದಾಖಲೆಗಳನ್ನು ಈಗಾಗಲೇ ಯೋಗಾಸನದಲ್ಲಿ ದಾಖಲೆಯನ್ನು ಮಾಡಿದ್ದಾಳೆ, ವಿಶ್ವ ದಾಖಲೆಯನ್ನು ಮಾಡಿದ್ದಾಳೆ. 3ನೆಯ ವಿಶ್ವ ದಾಖಲೆಗೆ ಸಜ್ಜಾಗಿದ್ದಾಳೆ. ಆ ಕಾರ್ಯಕ್ರಮವನ್ನು ದಿನಾಂಕ 28 ಬೆಳಗ್ಗೆ ಮದೆ ಗ್ರಾಮದಲ್ಲಿರುವಂಥ ಬಿಜಿಎಸ್ ಪಬ್ಲಿಕ್ ಸ್ಕೂಲ್ನಲ್ಲಿ ಏರ್ಪಾಡು ಮಾಡಲಾಗಿದೆ. ನಮ್ಮ ನಾಡಿನಲ್ಲಿ ಅನೇಕ ಸಾಧಕರು ಹುಟ್ಟಿ ಬಂದಿದ್ದಾರೆ. ಆದರೆ ಈ ಪುಟ್ಟ ಬಾಲಕಿ ಒಂದು ಗ್ರಾಮದಲ್ಲಿ ವಿಶ್ವ ದಾಖಲೆಯನ್ನು ಮಾಡುವ ಹಂತಕ್ಕೆ ತಲುಪಿದ್ದಾಳೆ. ಅದು ನಮಗೆ ಸೋಜಿಗ ವಿಶೇಷ ಆಗಿದೆ. ಈಗಾಗಲೇ 2 ದಾಖಲೆಗಳನ್ನು ಮುರಿದು ಅವಳು 3ನೇ ದಾಖಲೆಗೆ ಸಜ್ಜಾಗಿದ್ದಾಳೆ. ಈ ಕಾರ್ಯಕ್ರಮಕ್ಕೆ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲಿಯ ಶಾಸಕರಾದ ಪೊನ್ನಣ್ಣ ಮತ್ತು ಮತ್ತೊಬ್ಬರು ಮಂತರ್ಗೌಡ ಅವರು ಬರ್ತಾ ಇದ್ದಾರೆ. ನಮ್ಮ ಎಂಪಿಗಳಾದ ಯದುವೀರ ಕೃಷ್ಣದತ್ತರಾಜ ಒಡೆಯರು ಕೂಡ ಆಗಮಿಸ್ತೀವಿ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಈ ಜಿಲ್ಲಾಧಿಕಾರಿಗಳು ಕೂಡ ಬರ್ತಾ ಇದ್ದಾರೆ. ಎಲ್ಲ ಗ್ರಾಮದ ಮುಖ್ಯಸ್ಥರು ಇದೊಂದು ಹಬ್ಬದ ರೀತಿ ಈ ವಾತಾವರಣವನ್ನು ನೋಡಿ ಖುಷಿ ಪಡುವಂಥ ಸಂದರ್ಭ. ಎಲ್ಲರೂ ಕೂಡ ಬಂದು ಈ ಪುಟ್ಟ ಮಗು ಈ ವಿಶ್ವ ದಾಖಲೆಯನ್ನು ಮಾಡ್ತಾ ಇರುವಂಥದ್ದು ನಮ್ಮ ನಾಡಿನಲ್ಲಿ, ನಮ್ಮ ಪ್ರದೇಶದಲ್ಲಿ, ನಮ್ಮ ಜಾಗದಲ್ಲಿ, ನಮ್ಮ ಶಾಲೆಯಲ್ಲಿ ಮಾಡ್ತಾ ಇರುವಂಥ ಒಂದು ಸಂತೋಷದ ಸುದ್ದಿ. ಎಲ್ಲರೂ ಬಂದು ಆ ಸುಂದರ ಸಮಯವನ್ನು ಸವಿಯೋಣ, ಆ ಬಾಲಕಿಗೆ ಯಶಸ್ಸನ್ನು ಕೋರೋಣ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮ. ಬಾಲಕಿಗೆ ಯೋಗ ಕಲಿಸಿದ ತಾಯಿ ರೇಣುಕಾ ಮಾತನಾಡಿ, ಕಳೆದ 7-8 ವರ್ಷಗಳಿಂದ ಯೋಗಾಭ್ಯಾಸ ಮಾಡ್ತಿರುವ ಸಿಂಚನ ಖಂಡ ಪೀಡಾಸನದಲ್ಲಿ ಒಂದೇ ಸ್ಥಿತಿಯಲ್ಲಿ 1 ನಿಮಿಷ ಇರಲಿದ್ದು ಇದುವರೆಗೆ ಯಾರೂ ಸಹ ಈ ದಾಖಲೆ ಮಾಡಿಲ್ಲ. ಧನುರಾಸನದಲ್ಲಿ 1 ನಿಮಿಷಕ್ಕೆ 15 ಬಾರಿ ರೊಟೇಷನ್, ಡಿಂಬಾಸನದಲ್ಲಿ 1 ನಿಮಿಷಕ್ಕೆ 10 ಬಾರಿ ರೊಟೇಷನ್ ಮಾಡುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಲಿದ್ದಾಳೆ ಎಂದರು. 9 ವಿಶ್ವ ದಾಖಲೆಯನ್ನ ಮಾಡಿದ್ದಾಳೆ. ಅದರಲ್ಲಿ 7 ವಿಶ್ವ ದಾಖಲೆ ಈಗಾಗಲೇ ಆಗಿದೆ. ಇದೇ ತಿಂಗಳು 28 ಮಂಗಳವಾರ 10 ಗಂಟೆ ಬಿಜಿಎಸ್ ಶಾಲಾ ಆಡಳಿತ ವರ್ಗ ಆಯೋಜಿಸಿದ ಬಿಜಿಎಸ್ ಶಾಲೆಯಲ್ಲಿ ಬೆಳಿಗ್ಗೆ 10 ಗಂಟೆಯಿಂದ ಅವಳು ಮತ್ತೆ 3 ವಿಶ್ವ ದಾಖಲೆಯನ್ನು ಮಾಡಲಿದ್ದಾಳೆ. ಈ ವಿಶ್ವ ದಾಖಲೆ ಯಾವುದೆಂದರೆ, ಒಂದು ಖಂಡ ಪೀಡಾಸನದಲ್ಲಿ ಅದೇ ಸ್ಥಿತಿಯಲ್ಲಿ ಇರುವುದು, 2 ಧನುರಾಸನ ಸ್ಥಿತಿಯಲ್ಲಿ ರೊಟೇಷನ್, ಅದು ನಿಮಿಷಕ್ಕೆ 15 ಬಾರಿ ರೊಟೇಷನ್ ಮಾಡಿ ಅದೊಂದು ವಿಶ್ವ ದಾಖಲೆ. ಹಾಗೆ ಡಿಂಬಾಸನ ಸ್ಥಿತಿಯಲ್ಲಿ ಸುತ್ತುವುದು, ಅದು ನಿಮಿಷಕ್ಕೆ 10 ಬಾರಿ ಮಾಡಿ ಅದೊಂದು ವಿಶ್ವ ದಾಖಲೆ ಮಾಡಲಿದ್ದಾಳೆ. ಇವಳ ಒಂದು ಪ್ರಯತ್ನಕ್ಕೆ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಬಂದು ಪ್ರೋತ್ಸಾಹಿಸಿ ಅವಳ ದಾಖಲೆಗೆ ಸಾಕ್ಷಿಯಾಗಬೇಕೆಂದು ಯೋಗ ಶಿಕ್ಷಕ ಮಹೇಶ್ ಕುಮಾರ್ ಮಾತನಾಡಿ, ಕೊಡಗಿನ ವಿಶೇಷ ಪ್ರತಿಭೆ ಸಿಂಚನ ಯೋಗದಲ್ಲಿ ಬಹುದೊಡ್ಡ ಸಾಧನೆ ಮಾಡ್ತಿರುವುದು ಖುಷಿಯ ವಿಚಾರ ಎಂದರು. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಏಷ್ಯಾ ಹೆಡ್ ಡಾಕ್ಟರ್ ಮನೀಶ್ ವೈಷ್ಣೋಯ್ ಮುಖ್ಯ ತೀರ್ಪುಗಾರರಾಗಿ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಯೋಗದ ಅಭ್ಯಾಸದಲ್ಲಿ ಕೊಡಗಿನ ಮಟ್ಟಿಗೆ ಒಂದು ವಿಶೇಷ ಪ್ರತಿಭೆ. ನಾನು ನೋಡಿದ ಹಾಗೆ ಕೊಡಗಿನಲ್ಲಿ ಆ ಥರದೊಂದು ಬಾಲಕಿ
BGS ಶಾಲೆಯಲ್ಲಿ ವಿದ್ಯಾರ್ಥಿನಿಯಾಗಿದ್ದುಕೊಂಡು ಜೊತೆಗೆ ಅಮ್ಮನ ಪ್ರೋತ್ಸಾಹದಲ್ಲಿ ಈ ಸಾಧನೆಯನ್ನು ಕೈತಾ ಇದ್ದಾಳೆ. ಈಗಾಗಲೇ ಕೊಡಗಿನಾದ್ಯಂತ ಹಾಗೆ ಹೊರಗಡೆ ಕೂಡ ಅವಳ ಪ್ರದರ್ಶನವನ್ನು ಕೊಟ್ಟಿದ್ದಾಳೆ ಬೇರೆ ಬೇರೆ ಕಡೆಗೆ. ಹಾಗಾಗಿ ಸಿಂಚನ ಹೆಸರು ಈಗ ಯೋಗದ ಆಸಕ್ತಿ ಇರುವವರಿಗೆಲ್ಲ ಪರಿಚಿತ ಹೆಸರು. ಸೊ ಆ ನಿಟ್ಟಿನಲ್ಲಿ ಈಗಾಗಲೇ ಸ್ವಾಮಿಗಳು ಹೇಳಿದಾಗೆ 2 ದಾಖಲೆಯನ್ನು ಈಗಾಗಲೇ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸ್ ಇದೆಲ್ಲ ಮಾಡಿಯಾಗಿದೆ. ಈಗ ಮುಂದಿನ ಹಂತಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೂಡ 3 ಆಸನದಲ್ಲಿ ಹೆಚ್ಚು ಹೊತ್ತು ಇರುವಂತಹ ಪ್ರಯತ್ನ, ಅದರಲ್ಲಿ ಅವರು ಯಶಸ್ವಿಯಾದರೆ ಅದು ವಿಶ್ವ ದಾಖಲೆ ಆಗುತ್ತೆ. ಅದನ್ನ ದಾಖಲೆಯನ್ನ ಸುದ್ದಿಗೋಷ್ಠಿಯಲ್ಲಿ ಕುಮಾರಿ ಸಿಂಚನ, ಸಿಂಚನಾಳ ತಂದೆ ಕೀರ್ತಿಕುಮಾರ್, BGS ಶಾಲೆಯ ಅಡ್ಮಿನ್ ಸುಧಾಕರ್ ಹಾಜರಿದ್ದರು.